ಬಿಟ್ಬಿಡಿ ಸರ್ ಎಂದು ಇದೀಗ ಸುದೀಪ್ ಎದುರು ಬೇಡ್ಕೊಂಡಿದ್ದಂತಹ ರಜತ್ ಸದ್ಯಕ್ಕೆ ಏನಾಯಿತು, ಏನು ಮಾಡಿದ್ರು ರಜತ್, ಕಿಚ್ಚ ಸುದೀಪ್ ಬಿಚ್ಚಿಟ್ಟಂತಹ ಅಸಲಿ ವಿಷಯ ಏನು? ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಬೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ರಜತ್ ಅವರು ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಾಗಿ ತೆರಳಿದರು. ಅವರು ಕೊನೆಯವರೆಗೆ ಇದ್ದರೂ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದ ರಜತ್ ಅವರು ನಂತರ ಫಿನಾಲೆ ತಲುಪಿ ದಾಖಲೆ ಬರೆದರು. ಈ ಬಾರಿ ಅವರು ದೊಡ್ಡ ಮನೆಗೆ ಅತಿಥಿಯಾಗಿ ಬಂದಿದ್ದರು. ಅವರ ಬಗ್ಗೆ ವೀಕೆಂಡ್ನಲ್ಲಿ ಚರ್ಚೆ ಆಗಿದೆ. ಸದ್ಯ ಸುದೀಪ್ ಅವರು ಕೊಟ್ಟ ಕೌಂಟರ್ಗೆ ರಜತ್ ಕಂಗಾಲಾಗಿದ್ದು, ದಮ್ಮಯ್ಯ ಹೇಳ್ತೀನಿ ಬಿಟ್ಬಿಡಿ ಎಂದು ಕೋರಿಕೊಂಡಿದ್ದಾರೆ. ಹಾಗಾದರೆ ಹಲ್ಲಾಗಿದ್ದು ಏನು? ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ಸದ್ಯ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಸುದೀಪ್ ಅವರು ವೀಕೆಂಡ್ನಲ್ಲಿ ಈ ವಾರದ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದರು. ಮೊದಲು ಗಿಲ್ಲಿಗೆ ಕ್ಲಾಸ್ ತೆಗೆದುಕೊಂಡರು. ಆ ಬಳಿಕ ರಜತ್ ಬಳಿ ತೆರಳಿದರು. ಸುದೀಪ್ ರಜತ್ ಯಾರು ಅನ್ನೋದು ಗೊತ್ತಾಗಿಲ್ಲಿ ಎನ್ನುವ ಪ್ರಶ್ನೆಯನ್ನು ಹಾಕಿದರು. ಅವರ ಬಗ್ಗೆ ಹೇಳಬೇಕಾಗಿಲ್ಲಿ ಎಂದು ಸುದೀಪ್ ಕೇಳಿದರು. ಇದಕ್ಕೆ ರಜತ್ ಅವರು ನಿಮ್ಮ ದಮ್ಮಯ್ಯ ಅಂತೀನಿ ಬೇಡ ಸರ್, ಹೇಳಿಬಿಡಿ ಸರ್ ಎಂದು ಕೇಳಿಕೊಂಡಿದ್ದಾರೆ. ಆ ಬಳಿಕ ಸುದೀಪ್ ಮುಂದುವರಿಸಿದರು. ರಜತ್ ಅವರು ಕಾರಲ್ಲಿ ಹೋಗ್ತಾ ಇದ್ರೆ ಸುತ್ತಲೂ 4 ಜನ ಇರ್ತಾರೆ ಎಂದು ಹೇಳಿದರು. ಆಗ ರಜತ್ ಮುಖಭಾವ ಸಂಪೂರ್ಣವಾಗಿ ಬದಲಾಯಿತು. ನಂತರ ಸುದೀಪ್ ಅವರು ಎಲ್ಲರಿಗೂ ಮರೆತು ಹೋಗಿದೆ, ವೀಟಿ ಹಾಕ್ಲಾ ಎಂದು ಕೇಳಿದರು. ಬೇಡ ಸರ್, ಬಿಡಿಸಿದ್ದೇ ನೀವು ಎಂದು ಹೇಳಿದರು ರಜತ್ ಹಾಗೂ ವಿನಯ್ ಅವರು ಮಚ್ಚನ್ನು ಬಳಸಿ ರೀಲ್ಸ್ ಮಾಡಿದರು. ಇದು ಕೇಸ್ ಕೂಡ ಆಗಿತ್ತು. ರಜತ್ ಹಾಗೂ ವಿನಯ್ ಜೈಲು ವಾಸ ಮಾಡಿ ಬಂದರು. ಈ ವಿಷಯವಾಗಿ ಸುದೀಪ್ ಅವರು ಕಾಲ ಎಳೆದಿರಬಹುದು ಎನ್ನಲಾಗ್ತಾ ಇದೆ. ರಜತ್ ಮಾತು ಕೇಳಿದರೆ ಸುದೀಪ್ ಅವರು ಆಗ ಸಹಾಯ ಮಾಡಿದರು ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈ ಒಂದು ವಿಚಾರವನ್ನು ಸುದೀಪ್ ಹೇಳಿದ್ದಾರೆ. ತಮ್ಮಯ್ಯ ಬಿಟ್ಟು ಬಿಡಿ ಸರ್ ಎನ್ನುವಂಥದ್ದನ್ನು ಕೋರ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.